ಮಾತೆ, ಅದಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ, ಅದಕ್ಕೆ ಕೃಷ್ಣರಾಜ ಸಾಗರ ಅಂತ ಕರಿತೀವಿ, ಕನ್ನಂಬಾಡಿ ಕಟ್ಟೆ ಅಂತಲೂ ಕೂಡ ಕರಿತೀವಿ. ಈ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ 1932ನೇ ಇಸ್ವಿ. 1932. ಅಲ್ಲಿಂದ ಇಲ್ಲಿವರೆಗೆ 93 ವರ್ಷಗಳಾಗಿದ್ದಾವೆ. ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ. ಈ 93 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ. ಇಲ್ಲಿವರೆಗೆ ನಮಗೆ ಅಂಕಿಅಂಶಗಳನ್ನು ಸಿಗ್ತಕ್ಕಂಥದ್ದು 1940ನೇ ಇಸ್ವಿಯಿಂದ. 40ನೇ ಇಸ್ವಿಯಿಂದ ಅಂಕಿಅಂಶಗಳನ್ನು ನೋಡಿದ್ರೆ 1941ನೇ ಇಸ್ವಿನಲ್ಲಿ 120.90 ಅಡಿ ಭರ್ತಿಯಾಗಿದೆ. 120.90 ಅಡಿ. ಒಟ್ಟು ಇದರ ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ. ಈ 124 ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ. ಸುಮ್ಮನೆ ಯಾವನ KRS ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ. ಸುಮಾರು 49 TMC ನೀರು. 49 TMC ನೀರು. ಯಾವಾಗಲೂ ಕೂಡ 1932ನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ 124 ಅಡಿ ಆಗಿರಲಿಲ್ಲ. 193 ವರ್ಷಗಳಲ್ಲಿ 76 ವರ್ಷಗಳು ಭರ್ತಿಯಾಗಿದ್ದಾವೆ. 76 ವರ್ಷಗಳು. 93 ವರ್ಷಗಳ ಇತಿಹಾಸದಲ್ಲಿ 17 ಬಾರಿ ನೀರು ತುಂಬಿಲ್ಲ. 17 ಬಾರಿ ನೀರು ತುಂಬಿಲ್ಲ. ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ 2023-24ರಲ್ಲಿ ಭಾರಿ ಬರಗಾಲ, ನೀರು ತುಂಬಲಿಲ್ಲ. ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದ್ರೆ, ಸಿದ್ದರಾಮಯ್ಯನವರ ಕಾಲ್ಗುಣ ಚೆನ್ನಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕಾಲ್ಗುಣ ಚೆನ್ನಾಗಿಲ್ಲ, DK ಶಿವಕುಮಾರ್ ಕಾಲ್ಗುಣ ಚೆನ್ನಾಗಿಲ್ಲ. ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದ್ದೀವಿ. ಇನ್ನೂ ಮೂಢನಂಬಿಕೆಗಳ ಮೂಲಕ ಈಗ ಮಳೆ ಬರೋದು, ಮಳೆ ಬಲ್ಲದೆ ಇರೋದು, ಇಟ್ ಇಸ್ ಅನ್ ಆಕ್ಟ್ ಆಫ್ ಗಾಡ್. ಪ್ರಕೃತಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು ಅಂತಂದ್ರೆ, ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನಲ್ಲ.
ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನಲ್ಲ. ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ. ಅವ್ರು ಎಂತ ಮೂರ್ಖರಿರ್ಬೇಕು ವಿರೋಧ ಪಕ್ಷದವರು. ಎಂತ ಮೂಢಾತ್ಮರಿರ್ಬೇಕು ಅವರು. ನೀವು ತಿಳ್ಕೊಂಡ್ರೆ ಸಾಕು, ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು, ವಿರೋಧ ಪಕ್ಷದವ್ರು ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡೋದು, ಸುಳ್ಳುಗಳನ್ನೇ ಟೀಕೆ ಮಾಡೋದು. ನಾನು ಈ ವರ್ಷ ಕಾವೇರಿ ಜಲಾಯನ ಕಾವೇರಿ ಅಭಿವೃದ್ಧಿ ನಿಗಮಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ಏನಪ್ಪ ಮಹೇಶ, ಏನಯ್ಯ MD ಹೇಳಯ್ಯ ಕರೆಕ್ಟಾಗಿ. ಯಾವಾಗಲೂ ಕೊಟ್ಟಿದ್ರಾ? ಇದೇ ಫಸ್ಟ್ ಟೈಮ್. ಟೀಕೆ ಮಾಡೋರು ಯಾವಾಗಾದ್ರೂ ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ? ಇಲ್ಲ, ಕೊಡೋದೂ ಇಲ್ಲ. ಯಾಕಂತಂದ್ರೆ ಟೀಕೆ ಮಾಡದೆ ಅವರ ಉದ್ಯೋಗ. ಟೀಕೆ ಬಿಟ್ಟು ಏನು ಮಾಡಲ್ಲ. ಅಧಿಕಾರ ಕೊಟ್ಟಾಗ, ಜನ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಬಿಡಿ. ಬಿಜೆಪಿಗೆ ಯಾವತ್ತೂ ಆಶೀರ್ವಾದ ಮಾಡೇ ಇಲ್ಲ. JDSಗಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಗೆ ಮಾಡಿಲ್ಲ. ಮಾಡಿಲ್ಲ ಕಡೆಯ. 2008ರಲ್ಲಿ 110 ಸೀಟ್ ಗೆದ್ರು, 113 ಅಲ್ಲ. 2018ರಲ್ಲಿ 104 ಸೀಟ್ ಗೆದ್ರು, 13 ಅಲ್ಲ. ಆದರೆ ಹಿಂಭಾಗಲಿಂದ ಬಂದ್ಬಿಟ್ರು. ಆಪರೇಷನ್ ಕಮಲ ಹಾಕಿದ್ರು. ಇತ್ತ ಮೊದಲು ಆಪರೇಷನ್ ಕಮಲ ಯಾವಲಾರು ಇತ್ತ? ಮಿಸ್ಟರ್ ಯಡಿಯೂರಪ್ಪ ಹುಟ್ಟಾಕಿದ್ದು ಇದು ಆಪರೇಷನ್ ಕಮಲ. ಯಾವಲಾರು ಇತ್ತ ಆಪರೇಷನ್ ಕಮಲ? ಒಂದು ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಎಗೇರಿತ್ತು ಯಾವಾಗಲೂ. ಆದರೆ ಆಪರೇಷನ್ ಕಮಲ ಇರಲಿಲ್ಲ. ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗೊಬಂದ್ರು. ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು. ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ 2 ಸಾರಿ ಅಧಿಕಾರಕ್ಕೆ ಬಂದಿರೋದು. ಕರೆಕ್ಟಾಗಿ ಹೇಳ್ಬೇಕು, ಮಾಹಿತಿ ಇಟ್ಕೊಂಡಿರ್ತೀಯ ನೀನು. ಇವ್ರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ. 113 ಸ್ಥಾನ ಬಂದೇ ಇಲ್ಲ. ಯಾವಾಗಲೂ ಬಂದಿಲ್ಲ. JDS ಅಂತೂ ಬರಕ್ ಸಾಧ್ಯನೇ ಇಲ್ಲ. ಅವ್ರು ಇನ್ನೊಬ್ರು ಹೆಗಲ ಮೇಲೆ ಕೈ ಹಾಕಂದೇ ಬರಬೇಕು. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇದು ಕರ್ನಾಟಕದ ಪರಿಸ್ಥಿತಿ. ಆದರೂ ಟೀಕೆ ಮಾಡೋದು ಮಾತ್ರ ಬಿಡಲ್ಲ. ಈಗ ಇಬ್ರು ಜೊತೆ ಆಗ್ಬಿಟ್ಟರು. ಇಬ್ರು ಸೇರ್ಕೊಂಡವ್ರೆ. ಈಗ ಚಲುವರಾಯಸ್ವಾಮಿ ಹೇಳಿದ್ರು, ಅವರು ಏನಪ್ಪ ಜೊತೆಯಾಗಿ ಮಾಡಿದ್ದು ಏನಪ್ಪ ಅಂತಂದ್ರೆ, ನಾವು 2018ರಲ್ಲಿ 1 ಸ್ಥಾನ ಗೆದ್ದಿದ್ದು, ಆಮೇಲೆ 9 ಸ್ಥಾನ ಗೆದ್ದು, ಅವರು 22ರಿಂದ 19ಕ್ಕೆ ಬಂದರು. ಇಬ್ರು ಸೇರ್ಕೊಂಡಾಗ ನಮ್ಮ ಮೇಲೆ ಕುಸ್ತಿ ಮಾಡಕ್ ಶುರು ಮಾಡಿದ್ದಾರೆ. ಮಾಡ್ಕೊಳ್ಳಿ.
ವಿರೋಧ ಪಕ್ಷ ಯಾವಾಗಲೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು. ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು. ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬಾರ್ದು ಅಂತ ನಾನು ಹೇಳಲ್ಲ, ಇರಲೇಬೇಕು, ಟೀಕೆ ಮಾಡಲೇಬೇಕು. ತಪ್ಪು ಮಾಡಿದಾಗ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು, ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಸುಳ್ಳು ಹೇಳಬಾರ್ದು, ಸುಳ್ಳು ಅಪವಾದಗಳನ್ನು ಮಾಡಬಾರ್ದು. ಜನರಿಗೆ ಗೊತ್ತಾಗಲ್ವಾ? ನಾ ಸುಳ್ಳು ಹೇಳ್ಬಿಟ್ಟು ಹೋದ್ರೆ ಗೊತ್ತಾಗಲ್ವಾ? ಸಿದ್ದರಾಮಯ್ಯ ಬರೀ ಸುಳ್ಳೆ ಭಾಷಣ ಮಾಡೋದ್ಬಿಟ್ಟು ಹೋದ ಅಂತ ಹೇಳಲ್ವಾ? ಅದಕ್ಕೆ ಸಾಧ್ಯವಾದ ಮಟ್ಟಿಗೆ 100ಕ್ಕೆ 99% ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನ ತೀರ್ಮಾನ ಮಾಡಲಿ, ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡಲಿ. ಆದರೆ ಜನಗಳ ಮುಂದೆ ಇಡುವಾಗ ಸತ್ಯ ಹೇಳ್ತಕ್ಕಂಥ, ಸತ್ಯವನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಜೂನ್ ತಿಂಗಳಲ್ಲಿ KRS ತುಂಬಿರೋದು 93 ವರ್ಷಗಳ ನಂತರ, 93 ವರ್ಷಗಳ ನಂತರ ಇದೇ ಮೊದಲನೇ ಬಾರಿ. $3,000 ಕೊಟ್ಟಿರೋದು ಇದೇ ಮೊದಲನೇ ಬಾರಿ. ಕೊಡ್ಲಿ, ಹೇಳಲಿ ನೋಡೋಣ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, 2008ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, 2018ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, 19ರಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಹೇಳಿ ನೋಡೋಣ 3,000 ಕೊಟ್ಟಿದ್ದು ನಾವು ಅಂತ. ಸುಮ್ಮನೆ ಹೊಡಿತಾ ಇರೋದು ಬುರುಡೆನ, ಬುರುಡೆ ಹೊಡೆಯೋದು. ನಾವು ಈ ಸಾರಿ ಹೇಳಿದೆ ನಾನು DK ಶಿವಕುಮಾರ್ಗೆ, ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ, ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ, ಆ ಎಲ್ಲ MLAಗಳಿಗೆ 50ರಿಂದ 100 ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ. ಅವರೆಲ್ಲ MLAಗಳನ್ನ ಕರೆದು DK ಶಿವಕುಮಾರ್ ಕೊಟ್ಟಿದ್ದಾರೆ. ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು, ನಾನು ಹಣಕಾಸಿನ ಸಚಿವ. ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ ಮತ್ತು ಮೇಜರ್ ಇರಿಗೇಷನ್ 25,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ. ಆದರೂ ದುಡ್ಡಿಲ್ಲ ಅಂತ. 25,000 ಕೋಟಿ ಯಾವಲಾರು ಕೊಟ್ಟಿದಾರ ಹೇಳಿ ನೋಡೋಣ. ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ? PWDಗೆ, ನೀರಾವರಿಗೆ, ಎಜುಕೇಶನ್ಗೆ, ಹೆಲ್ತ್ಗೆ, ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನಿಲ್ಲಿಸಿದೀವ? ದುಡ್ಡು ಕೊಟ್ಟು ಕಡಿಮೆ ಮಾಡಿದೀವ? ಗ್ಯಾರಂಟಿ ಯೋಜನೆಗಳಿಗೆ 54,000 ಕೋಟಿ ಕೊಟ್ಟಿದ್ದೀವಿ. ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗ್ಬಿಡುತ್ತದೆ. ದಿವಾಳಿ ಆಗಿದೆಯಾ? ಇವತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ, ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಸರ್ಕಾರ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇದು ನಾನು ಹೇಳೋದಲ್ಲ, ವೆರಿಫೈ ಮಾಡಿ, ಬೇಕಾದ್ರೆ ವೆರಿಫೈ ಮಾಡಿ. ಇಡೀ ದೇಶದಲ್ಲಿ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಆ ಕಲೆಕ್ಷನ್ ನಲ್ಲಿ
ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 2. ಮತ್ತೆ ದಿವಾಳಿ ಆಗ್ಬಿಡ್ತದೆ. Karnataka stands number 2 in the entire country so far as the GST collection is concerned. ಮಾಡಕ್ಕಾಗ್ತದ? ದಿವಾಳಿ ಆಗಿದ್ರೆ ಮಾಡಕ್ಕಾಗ್ತದ? ದಿವಾಳಿ ಆಗಿದ್ರೆ 25,000 ಕೋಟಿ ನೀರಾವರಿ ಕೊಡಕ್ಕಾಯ್ತಿತ್ತ? ಏನೋ ಬುರುಡೆ ಹೊಡೆಯೋದು, ಸುಳ್ಳು ಹೇಳೋದು. ಇವತ್ತು ಪ್ರಕೃತಿಯ ಕೃಪೆಯಿಂದ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇದು ಜನರು ಕೊಟ್ಟಿರ್ತಕ್ಕಂಥ ಅವಕಾಶ, ನನಗೆ ಜನರ ಆಶೀರ್ವಾದದಿಂದ ಕೊಟ್ಟಿರ್ತಕ್ಕಂಥ ಅವಕಾಶ ನನಗೆ ಸಿಗ್ತದ. ಅದಕ್ಕೆ ನಾನು ಹೇಳಿದೆ ಬಾಬುಗೆ, ಬಾಬು ಒಂದು ಶಿಲಾನ್ಯಾಸ ಮಾಡಬೇಕು ಇದಕ್ಕೆ. ಇದು ನಿನ್ನ ಜವಾಬ್ದಾರಿ, ಗೊತ್ತಾಯ್ತೇನೆಯ? ಮಾಡಬೇಕು, ತಕ್ಷಣ ಮಾಡಬೇಕು. ಯಾಕಂತಂದ್ರೆ ಇದರ ಜ್ಞಾಪಕಾರ್ಥವಾಗಿ ಮಾಡಲೇಬೇಕು. ಯಾವಾಗಲೂ ಆಗಿತ್ತಾ? ನೀ ಇಂಜಿನಿಯರ್ ಆದ ಯಾವಾಗ? ಯಾವಾಗಲೇ? 92 ಯಾವತ್ತಾರು ಆಗಿತ್ತಾ? ನೀರು ತುಂಬಿತ್ತಾ? ಹಾಕ್ಬೇಕು. ಒಂದು ಸ್ಮಾರಕ ಮಾಡಬೇಕು. ಅದೆಲ್ರಿಗೂ ಗೊತ್ತಾಗಬೇಕಲ್ಲ ಜನಗಳಿಗೆ. ನಿಮಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇರೋದು ನಾನು. ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ರಿಗೂ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನಾವು ಈ KRS ನಿಂದ ಕುಡಿಯೋ ನೀರು, ನೀರಾವರಿ, ಅನೇಕ ಪ್ರಾಣಿ ಪಕ್ಷಿಗಳು ಬದುಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಲ್ವಾ? ಕೈಗಾರಿಕೆಗಳು ಇವೆಲ್ಲ ಬೆಳಿಬೇಕಲ್ಲಪ್ಪ. ಬೆಂಗಳೂರಿಗೆ ನೀರು, ಮಂಡ್ಯಕ್ಕೆ ನೀರು, ಮೈಸೂರಿಗೆ ನೀರು, ಉದ್ದಕ್ಕೂ ನೀರು. ಆಮೇಲೆ 1,89,000 ಎಕರೆಗೆ ನೀರಾವರಿ. ಏನೆಯ ಮೈನರ್ ಇರಿಗೇಷನ್, ಪಂಪ್ಗಳು, ಪಂಪ್ ಸೆಟ್ಗಳು. ಹೇಳಿದ್ರು ನಮ್ಮ DK ಶಿವಕುಮಾರ್ ಹೇಳಿದ್ರು, ಪಂಪ್ ಸೆಟ್ಗಳಿಗೆ ಎಷ್ಟು ದುಡ್ಡು ಕೊಡ್ತೀವಿ ಗೊತ್ತಾ ನಿಮಗೆ? ಸಬ್ಸಿಡಿ ಕೊಡೋದು 19,000 ಕೋಟಿ ಒಂದು ವರ್ಷಕ್ಕೆ. 19,000 ಕೋಟಿ ಯಾಕೆ ಕೊಡ್ತಾ ಇದ್ದೀವಿ? ಕೃಷಿ, ರೈತರು ಕೃಷಿ ಬೆಳವಣಿಗೆ ಆಗಬೇಕು, ಹಳ್ಳಿಗಾಡಿನ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ 19,000 ಕೋಟಿ ರೂಪಾಯಿನ 2025-26ರಲ್ಲಿ ಕೊಡ್ತಾ ಇದ್ದೀವಿ. ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ಸೇರಿ ನರಸೀಪುರ, ಮೈಸೂರು ತಾಲೂಕು ಎಲ್ಲ ಸೇರಿ 1,95,000 ಎಕರೆ ಇಲ್ಲಿ ನೀರಾವರಿ ಆಯ್ತಾ ಇರೋದು. ಇದಕ್ಕೆ ಅಚ್ಚುಕಟ್ಟು, ಈ ಅಚ್ಚುಕಟ್ಟಲ್ಲ, ಕಾವೇರಿ ಜಲಾಯನ ಪ್ರದೇಶ ಅಲ್ಲ, ಇಲ್ಲಿ KRS ಇಂದಲೇನೆ. ಹೇಳ ಕರೆಕ್ಟಾಗಿ. 18.5 ಲಕ್ಷ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಹೇಮಾವತಿ, ಕಬಿನಿ, ಹಾರಂಗಿ, ಇದು KRS ಇವೆಲ್ಲ ಸೇರಿ 18.5 ಲಕ್ಷ ಎಕರೆ. ಬರೀ ಇದೊಂದರಲ್ಲೇ 1,90,000, ಸುಮಾರು 2 ಲಕ್ಷ, ಇನ್ನೂ ಜಾಸ್ತಿನೇ ಇರಬೇಕು. 2 ಲಕ್ಷ ಗೊತ್ತಾಯ್ತೇನೆ. ನಾನು
ಕರಾರುವಾಕ್ಕಾಗಿ ಅಂಕಿಅಂಶಗಳನ್ನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಯಾವುದು ಸುಳ್ಳಿಲ್ಲ, ಯಾವುದು ಸುಳ್ಳಿಲ್ಲ. ಅದರಿಂದ ನಾವು ಈಗ ಬಾಬು ನೀನು ಹೇಳಿದೆಯಲ್ಲಪ್ಪ, ಏನೇನು ಬೇಡಿಕೆಗಳು ಇಟ್ಟಿದೆಯಲ್ಲ ಅವೆಲ್ಲ ಮಾಡ್ಕೊಳ್ಳೋಣ. ಡೋಂಟ್ ವರಿ, ಮುಂದಿನ ವರ್ಷ ಇನ್ನೂ ನಾವೇ 3 ವರ್ಷ ಅಧಿಕಾರದಲ್ಲಿ ಇರ್ತೀವಯ್ಯ. ಈಗಲೇ ನಿಗಮದಲ್ಲೇ ಮಾಡಿಸ್ಕೊಡೋದು ಮಾಡ್ಬಿಟ್ಟಿದೀವ. ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ, ಏನಾಗಲ್ಲ ಕನಸು ಬಿದ್ದೋಗಿದ್ದ ಅವರು. ಬಿದ್ದೋದ್ದ ನಮ್ಮ ಸರ್ಕಾರ? ಬಿದ್ದೋದ್ದೇನ್ರಿ ನಮ್ಮ ಸರ್ಕಾರ? ಬಿಡಲ್ಲ. ಅದು ಏನು 2 ಸಾರಿ ಸೋತಿನ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ. ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿನ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ. ನಾವು 5 ವರ್ಷ ಕಲ್ಲು ಬಂಡೆ ತರ ಇರ್ತೇವೆ. ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ. ನನಗೂ ಡಿ.ಕೆ. ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ, ಡಿಫ್ರೆನ್ಸಸ್ ಇದೆ. ನಾನು ಅವನ ಜೊತೆಲೇ ಕೂತಿದ್ದೀವಿ ಈಗ ಇಲ್ಲಿ. ಡಿಫ್ರೆನ್ಸ್ ಇದೆ. ಇವನು ಅದಕ್ಕೆ ಫೋಟೋ ಉದ್ದಕ್ಕೂ ತಪ್ಕೊಂಡಿರೋ ಫೋಟೋ ಹಾಕೋ ಬಂದವನೇ. ಸುಮ್ಮನೆ ಹೇಳೋದು. ಅವಕ್ಕೆ ಅಧಿಕಾರ ಕೊಟ್ಟಾಕ ಮಾಡಕ್ ಬರಲ್ಲ, ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ, ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ. ಅಧಿಕಾರ ಇಲ್ಲದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳೋದು, ಅಪವಾದಗಳು ಮಾಡದ್ದೇ ಮಾಡೋದು. ನಾನು ಹೇಳ್ತೀನಿ, 2028ರ ವಿಧಾನಸಭೆ ಚುನಾವಣೆ ನಡೀತದೆ. ಮತ್ತೆ ನಾವೇ ಗೆಲ್ತೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ. ಸುಳ್ಳು ಹೇಳ್ತವೆ. ಏನೇ ಉದಯ? ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ನಾವೇ ಅಧಿಕಾರಕ್ಕೆ ಬರೋದು. ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ದುಡದಂತೆ ನಡೆದಿದ್ದೀವಿ. 1,22,00,000 ಮಹಿಳೆಯರಿಗೆ, ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? 1,22,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕುಟುಂಬಗಳಿಗೆ 1,64,00,000 ಮನೆಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? ಏನೂ ಮಾಡ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು, 3.5 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಏನು ಮಾಡಿದ್ದಾರೆ? ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ಗಳಿಗೆ, ಅಂತ್ಯೋದಯ ಕಾರ್ಡ್ಗಳಿಗೆ 10 kg ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಆಮೇಲೆ 2 ವರ್ಷದವರೆಗೆ ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, ಪದವೀಧರಿಗೆ, ನಿರುದ್ಯೋಗಿ ಪದವೀಧರರಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನುಡಿದಂತೆ ನಡೆದಿತ್ತ? ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರ? ನಮ್ಮ ಸರ್ಕಾರ ನಡ್ಕೊಂಡಿದೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದ ಜನರಿಗೆ 158 ಭರವಸೆಗಳನ್ನು ಈಡೇರಿ. ಈ ಸಾರಿ
593 ಭರವಸೆಗಳನ್ನು ಕೊಟ್ಟಿದ್ದು, ಗ್ಯಾರಂಟಿ ಯೋಜನೆಗಳನ್ನು ಸೇರಿ ಅದರಲ್ಲೇ 242 ಭರವಸೆಗಳನ್ನು ಈಡೇರಿಸಿದ್ದೀವಿ. ದುಡಿದಂತೆ ನಡೆದಿಲ್ವಾ? ಹೇಳಿ, ನೀವೇ ಜನಗಳ ಮುಂದೆ ಇಟ್ಟಿದ್ದೀವಿ, ವಿಮರ್ಶೆ ಮಾಡಿ, ಬೇರೆ ನಮ್ಮ ಬಜೆಟ್ ಪುಸ್ತಕ ಓದಿ, ದಯವಿಟ್ಟು ಓದಿ. ಯಾವಾಗ ಮಾಡಿದ್ರು ಇದನ್ನ? ನಮ್ಮ ಸರ್ಕಾರ ಮಾಡಿದೆ. ಇದನ್ನ ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ನಾನು ಅದಕ್ಕೆ ಬಿಜೆಪಿ ಅವರಿಗೆ, JDS-ನವರು ಕರೆದೆ, ಒಂದೇ ವೇದಿಕೆಗೆ ಬಂದ್ರಪ್ಪ, ಚರ್ಚೆ ಮಾಡೋಣ ಅಂತ. ಒಂದೇ ವೇದಿಕೆ. ಸುಳ್ಳು ಹೇಳ್ಬಿಟ್ಟು ಹೋಗೋದಲ್ಲ. ನಾನು ಸುಳ್ಳು ಹೇಳ್ಬಿಟ್ಟು ಹೋಗ್ಬೋದಲ್ಲ? ಸುಳ್ಳು ಹೇಳಲ್ಲ ನಾನು. ರಾಜಕೀಯವಾಗಿ ಸರ್ಕಾರದ ವತಿಯಿಂದ ಮಾತನಾಡುವಾಗ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೇವೆ. ಯಾವುದನ್ನು ಮಾಡಕ್ಕಾಗ್ತದೆ ಅದನ್ನು ಮಾಡ್ತೇವೆ ಅಂತ ಹೇಳ್ತೀವಿ. ಯಾವುದನ್ನು ಮಾಡಕ್ಕಾಗಲ್ಲ ಅದನ್ನು ಮಾಡಕ್ಕಾಗಲ್ಲ ಅಂತ ಹೇಳ್ತೀವಿ. ನಾವು ಎಲ್ಲ ಕರ್ನಾಟಕದಲ್ಲಿ ಏನು ಸಮಸ್ಯೆಗಳೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ. ಆದರೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ ಬೇಡ್ತೀವಿ ಅಲ್ವಾ? ಕಾವೇರಿ ತಾಯಿ ನಾವು ನಮಸ್ಕಾರ ಪೂಜೆ ಮಾಡಿದ್ದೀವಿ, ಹೇಳಿದ್ದೀವಿ, ಪ್ರಾರ್ಥನೆ ಮಾಡಿದ್ದೀವಿ. ತಾಯಿ, ಕರ್ನಾಟಕದ 7 ಕೋಟಿ ಜನರನ್ನ ಸುಭಿಕ್ಷವಾಗಿ ಇಡಮ್ಮ ತಾಯಿ. ಮಳೆ ಬೆಳೆ ಚೆನ್ನಾಗಾಗಲಿ. ಪ್ರತಿ ವರ್ಷ ಇದೇ ರೀತಿ ಜೂನ್ ತಿಂಗಳಲ್ಲೇ KRS ಭರ್ತಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಅದನ್ನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥದ್ದು. ಇವತ್ತು ಬಂದು ಬಾಗಿನ ಅರ್ಪಿಸಿ ಕಾವೇರಿ ಮಾತೆ ಪೂಜೆ ಮಾಡಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಆದರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಕಾವೇರಿ KRS ಡ್ಯಾಮ್ ಕಟ್ಟಿದ ಮೇಲೆ ಇದೇ ಮೊದಲನೇ ಬಾರಿ ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು, KRS ತುಂಬಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಏನಿದು ಅವೆಲ್ಲ ಈಗ ನೋಡಿ. ಅದಕ್ಕೆ ನಿಮ್ಮ ಜಿಲ್ಲೆಯವ್ರನ್ನೇ ಕೃಷಿ ಮಂತ್ರಿ ಮಾಡಿದ್ದೀನಿ. ಚಲುವರಾಯಸ್ವಾಮಿ ಕೃಷಿ ಮಂತ್ರಿ. ನೋಡಪ್ಪ, ನಾವು ಬಂದ ಮೇಲೆ ನಾನು ಮೊದಲನೇ ಬಾರಿ ಕೇಳೋದೇನು, ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ ರೈತರಿಗೆ? ಬೀಜ ಸಿಕ್ಕಿದೆಯಾ, ಗೊಬ್ಬರ ಸಿಕ್ಕಿದೆಯಾ, ಔಷಧಿ ಸಿಕ್ಕಿದೆಯಾ? ಯಾವಾಗಾರು ನಾವು ಬಂದ ಮೇಲೆ ಬೀಜ ಇಲ್ಲೇನೆ ಗೋಲಿಬಾರ್ ಮಾಡಿದೀವ? ಯಡಿಯೂರಪ್ಪ ರೈತನ ಮಗ, ಮಣ್ಣನ ಮಗ, ಹಾವೇರಿನಲ್ಲಿ ಬೀಜ ಕೊಡಕ್ಕಾಗದೆ ಗೋಲಿಬಾರ್ ಮಾಡಿಬಿಟ್ರು. ನಾವು ಎಲ್ಲ ಕಾಲದಲ್ಲೂ ಕೂಡ ಯಾವಾಗಲೂ ಕೂಡ ತೊಂದರೆ ಇಲ್ಲೇ ರೀತಿನೇ ಇಲ್ಲಿ ರೋಡ್ ಕಟ್ತಾ ಇದ್ವಿ. ರೈತರು ಅನ್ನದಾತರು, ಅನ್ನ ಕೊಡ್ತಕ್ಕಂಥವ್ರು, ಉತ್ಪಾದನೆ ಮಾಡ್ತಕ್ಕಂಥವ್ರು. ಅವರ ಯೋಗಕ್ಷೇಮವೇ ನಮ್ಮ ಯೋಗಕ್ಷೇಮ. ಮಂಡ್ಯ ಗಂಡು ಮೆಟ್ಟಿದ ನೆಲ, ರೈತರ ಪ್ರಮುಖವಾದಂಥ ಜಿಲ್ಲೆ. ಏನಂತೆ? ಕೂತ್ಕೋತಮ್ಮ, ಆಮೇಲೆ ನಾನು ನೀನು ಮಾತಾಡೋಣ. ಕೂತ್ಕೋ. ಆ ರೈತರು ಹೇಳದನ್ನು ಕೇಳ್ತೀವಿ, ಅದನ್ನು ಮಾಡೋಣ. ಈ ಭಾಗದಲ್ಲಿ ಈಗ ನಾವು ಎಂಥದ್ದು ಕಾವೇರಿ ಆರತಿ ಅಲ್ಲಯ್ಯ, ಕಾವೇರಿ ಆರತಿ ಮಾಡಿ ನೀವು ಅಧ್ಯಕ್ಷತೆಯಲ್ಲಿ, ಇವನ ಅಧ್ಯಕ್ಷತೆಯಲ್ಲಿ ಇದೆಯಲ್ಲ. ನಮ್ಮ ನೀರು ಈಗ ನಾವು
177.25 TMC ನೀರನ್ನ ಪ್ರತಿ ವರ್ಷ ತಮಿಳುನಾಡು ಕೊಡಬೇಕು. ಎಷ್ಟು? 177.2.5 177.25 TMC ನೀರು ಕೊಡಬೇಕು. ಈ ಜೂನ್ ತಿಂಗಳಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅಂತಂದ್ರೆ 9.1 TMC ನೀರು ಕೊಡಬೇಕಾಗಿತ್ತು. ಆದರೆ ಎಷ್ಟಯ್ಯ? ಈಗಾಗಲೇ 42 TMC ನೀರು ಹೋಗ್ಬಿಟ್ಟದೆ. ಕಾವೇರಿ ತಾಯಿಯ ಕೃಪಾ ಕಟಾಕ್ಷ, ಚಾಮುಂಡೇಶ್ವರಿಯ ಆಶೀರ್ವಾದ, ಇವೆಲ್ಲದರಿಂದ ನಾವು ಈ ಸಾರಿ ಹೋಗಿದ್ದೀವಿ. ಕಳೆದ ವರ್ಷ ಎಷ್ಟು? 300 ಚಿಲ್ಲರೆನಾ? 305 TMC ನೀರನ್ನ ಕೊಟ್ಟಿದ್ದೀವಿ. 177.25 ಕೊಡಬೇಕು. 305 ಹೊಟ್ಟೋಗಿದೆ ತಮಿಳುನಾಡಿಗೆ. ಅದಕ್ಕೆ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕು ಬೆಂಗಳೂರಿನ ಕನಕಪುರದ ಹತ್ರ ಅಂತೇಳಿ ಮಾಡಿದ್ದೀವಿ. ಮೇಕೆದಾಟು ಅದಕ್ಕೆ ಒಪ್ಪಿಗೆ ಕೊಡಿ ಅಂತಂದ್ರೂ ಕೊಡಲ್ಲ. ನೀವು ಏನು ಸುಮ್ಮನೆ ಕೂತಿರ್ತೀರಿ? ಯಾರು ಹೇಳಿದ್ರು 5 ನಿಮಿಷದಲ್ಲೇ ಕೊಡಿಸ್ಬಿಡ್ತೀನಿ? ಕೊಟ್ರ? ಆಮೇಲೆ ನಾ ಹೇಳೇ ಇಲ್ಲ ಅಂತಾರೆ. ಆಮೇಲೆ ಅವರಿಗೆ ಓದ್ತದ ಓಟ. ಆಮೇಲೆ ಒಂದು ಕೊನೆಯಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲ ಕನ್ಸಲ್ಟೇಟಿವ್ ಕಮಿಟಿಗಳಿದಾವಲ್ಲ, ಅದು KRS ಇರ್ಬೋದು, ತುಂಗಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ನಾರಾಯಣಪುರ ಇರ್ಬೋದು, ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಈಗ ಎಲ್ಲ ಜಮೀನುಗಳಿಗೆ, ನಾಲೆಗಳಿಗೆ ನೀರು ಹರಿಸ್ತಕ್ಕಂಥ ತೀರ್ಮಾನವನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾನು ಇಲ್ಲಿಂದಲೇ ಆದೇಶ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗಿನಿಂದ ನೀವು ಬೆಳೆ ಬೆಳೆಯೋಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಒಟ್ಟು ಹಾಕಬೇಕಲ್ಲ. ಕಬ್ಬಿನ ಗದ್ದೆಯನ್ನು ಇದ್ರೆ ಪರವಾಗಿಲ್ಲ, ಭತ್ತ ಹಾಕೋರೆಲ್ಲ ಒಟ್ಲು ಹಾಕಬೇಕಲ್ಲ. ಅದಕ್ಕೆ ಈಗಿನಿಂದ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ತಾಯಿ ಕಾವೇರಿ ಮಾತೆ ಪ್ರತಿ ವರ್ಷ ಇದೇ ರೀತಿ KRS ತುಂಬಿ ಪ್ರತಿ ವರ್ಷ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು